ಬ್ರಹ್ಮಾಂಡದ ಒಡೆಯ ಪುರಿ ಜಗನ್ನಾಥನಿಗೆ ಜ್ವರ ಕಾಡೋದ್ಯಾಕೆ? ವಿಜ್ಞಾನ ಸೋತ ಜಾಗದಲ್ಲಿ ಜಗನ್ನಾಥನ ಚಮತ್ಕಾರ ಏನು? ದೇಗುಲದಲ್ಲಿರೋ ಸುದರ್ಶನ ಚಕ್ರದ ವಿಶೇಷತೆ ಏನು ಗೊತ್ತಾ? 1800 ವರ್ಷಗಳ ಆಚರಣೆ ಪ್ರತಿದಿನ ಬಾವುಟ ಬದಲಿಸೋದ್ಯಾಕೆ? ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್ ಭಗವಂತನಿಗೆ ಜ್ವರ, ಪುರಿ ಜಗನ್ನಾಥನ ಮಹಾರಹಸ್ಯ. ನಾನು ವನಿತಾ. ಇದು ಕೋಟಿ ಕೋಟಿ ಭಕ್ತರ ನಂಬಿಕೆಯ ಶಿಖರ. ಇಲ್ಲಿಗೆ ಕಾಲಿಟ್ರೆ ಸಾಕು, ವಿಜ್ಞಾನವೂ ಕೂಡ ತಲೆಬಾಗುತ್ತೆ. ಹೌದು, ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಪ್ರಕೃತಿಯ ನಿಯಮದಂತೆ ನಡೆದ್ರೆ ಈ ಪವಿತ್ರ ಪುಣ್ಯ ಕ್ಷೇತ್ರ ಪುರಿಯಲ್ಲಿ ಮಾತ್ರ ಪ್ರಕೃತಿಯೇ ಈ ಭಗವಂತನ ನಿಯಮಕ್ಕೆ ತಲೆಬಾಗುತ್ತದೆ. ಚಾರ್ಧಾಮ್ ಯಾತ್ರಾ ಸ್ಥಳಗಳಲ್ಲಿ ಅತ್ಯಂತ ಪವಿತ್ರ ಮತ್ತು ಸಾಕ್ಷಾತ್ ಶ್ರೀ ಕೃಷ್ಣನೇ ನೆಲೆಸಿರುವ ಕಲಿಯುಗದ ವೈಕುಂಠ ಅದೇ ಒಡಿಶಾದ ಪುರಿ ಜಗನ್ನಾಥ ದೇವಾಲಯ. ಶ್ರೀ ಕೃಷ್ಣನೇ ಜಗನ್ನಾಥನಾಗಿ ನೆಲೆಸಿದ್ದಾನೆ. ಅಣ್ಣ ಬಲರಾಮ, ತಂಗಿ ಸುಭದ್ರೆ, ಈ ಮೂವರು ಮರದ ವಿಗ್ರಹಗಳ ರೂಪದಲ್ಲಿ ನೆಲೆಸಿದ್ದಾರೆ. ಆದರೆ ಈ ಮಂದಿರ ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಇಂದಿಗೂ ಯಾರು ಬಿಡಿಸಲಾಗದ ಪವಾಡಗಳಿವೆ. ಗಾಳಿಯ ದಿಕ್ಕಿಗೆ ವಿರುದ್ಧವಾಗಿ ಹಾರುವ ಧ್ವಜ, ಮಂದಿರದ ಮೇಲಿಂದ ಎಂದಿಗೂ ಹಾರದ ಹಕ್ಕಿಗಳು, ಮಧ್ಯಾಹ್ನವೂ ಬೀಳದ ಗೋಪುರದ ನೆರಳು, ಇವೆಲ್ಲದರ ನಡುವೆ ಜಗದೊಡೆಯನಿಗೆ ಪ್ರತಿ ವರ್ಷ ಜ್ವರ ಬರುತ್ತದಂತೆ. ಹೌದು, ದೇವರಿಗೂ ಜ್ವರ ಬರುತ್ತದೆ. ಏನಿದು ರಹಸ್ಯ? ಬನ್ನಿ ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ಪುರಿ ಜಗನ್ನಾಥನ ಚರಿತ್ರೆ ಮತ್ತು ಆ ನಿಗೂಢ ಜ್ವರದ ರಹಸ್ಯವನ್ನ ತಿಳಿದುಕೊಳ್ಳೋಣ. ಬ್ರಹ್ಮಾಂಡದ ಒಡೆಯ ಪುರಿ ಜಗನ್ನಾಥನಿಗೆ ಜ್ವರ ಕಾಡೋದ್ಯಾಕೆ? ವಿಜ್ಞಾನ ಸೋತ ಜಾಗದಲ್ಲಿ ಜಗನ್ನಾಥನ ಚಮತ್ಕಾರ ಏನು? ದೇಗುಲದಲ್ಲಿರುವ ಸುದರ್ಶನ ಚಕ್ರದ ವಿಶೇಷತೆ ಏನು ಗೊತ್ತಾ? 1800 ವರ್ಷಗಳ ಆಚರಣೆ ಪ್ರತಿದಿನ ಬಾವುಟ ಬದಲಿಸೋದ್ಯಾಕೆ? ಭೂಮಿಗೆ ಬಂದಿಳಿದ ಭಗವಂತ, ಭಕ್ತರ ಸಕಲ ಕಷ್ಟಗಳನ್ನು ನೀಗಿಸುವ ಕರುಣಾಮಯಿ ಪುರಿ ಜಗನ್ನಾಥ. ಹೌದು, ಭಕ್ತರ ಆರಾಧ್ಯ ದೈವ ಜಗನ್ನಾಥ. ಪ್ರತಿದಿನ ಇಡೀ ಪುರಿ ಪಟ್ಟಣವೇ ಭಕ್ತಿ ಸಾಗರದಲ್ಲಿ ಮುಳುಗಿರುತ್ತೆ. ಜಗನ್ನಾಥ, ಬಲರಾಮ, ಸುಭದ್ರ ದೇವಿ ಮತ್ತು ಸುದರ್ಶನ ಚಕ್ರದ ವಿಗ್ರಹಗಳನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಬ್ರಹ್ಮಾಂಡದ ಒಡೆಯ, ಕೋಟಿ ಭಕ್ತರ ಆರಾಧ್ಯ ದೈವ ಪುರಿಯ ಜಗನ್ನಾಥ. ಆದ್ರೆ ಆ ಪರಮಾತ್ಮನಿಗೂ ಜ್ವರ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಕೇವಲ ನಂಬಿಕೆಯಲ್ಲ, ಶತಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಅಪರೂಪದ ಪರಂಪರೆ. ಇಡೀ ಜಗತ್ತಿನಲ್ಲಿ ದೇವರಿಗೆ ಮನುಷ್ಯನಂತೆ ಚಿಕಿತ್ಸೆ ನೀಡುತ್ತಾರೆ. ಈ ಭಗವಂತನನ್ನ ಪ್ರೀತಿಯಿಂದ ಉಪಚರಿಸುವ ಏಕೈಕ ಕ್ಷೇತ್ರ ಅಂದ್ರೆ ಅದು ಒಡಿಶಾದ ಪುರಿ ಜಗನ್ನಾಥ ಕ್ಷೇತ್ರ ಮಾತ್ರ. ಅನಂತ ನೀಲಿ ಸಮುದ್ರದ ಅಲೆಗಳು ಬಂದು ಅಪ್ಪಳಿಸುವ ಒಡಿಶಾದ ಪವಿತ್ರ ಭೂಮಿ, ಕಲಿಯುಗದ ವೈಕುಂಠ ಎಂದೇ ಪ್ರಸಿದ್ಧಿ ಪಡೆದಿದೆ ಈ ಪುಣ್ಯ ಕ್ಷೇತ್ರ. ಪುರಿ ಜಗನ್ನಾಥ ಮಂದಿರದ ಇತಿಹಾಸ ಇಂದಿನದ್ದಲ್ಲ, ಇದು ಸಾವಿರಾರು ವರ್ಷಗಳ ಚರಿತ್ರೆ ಇದೆ. ಪುರಾಣಗಳ ಪ್ರಕಾರ ಮಾಳವ ದೇಶದ ರಾಜ ಇಂದ್ರದ್ಯುಮ್ನ ಪರಮ ವಿಷ್ಣು ಭಕ್ತನಾಗಿದ್ದ. ಸಾಕ್ಷಾತ್ ನೀಲಮಾಧವನ ರೂಪದಲ್ಲಿರುವ ಭಗವಂತನನ್ನ ಕಣ್ಣಾರೆ ಕಂಡು ಆತನಿಗೆ ಭವ್ಯ ಮಂದಿರ ಕಟ್ಟಿಸಬೇಕು ಅನ್ನೋದು ರಾಜನ ಹಠವಾಗಿತ್ತು. ಆದರೆ ನೀಲಮಾಧವನ ಮೂರ್ತಿ ಕಾಡಿನ ಮಧ್ಯೆ ಶಬರ ಬುಡಕಟ್ಟಿನ ಮುಖ್ಯಸ್ಥ ವಿಶ್ವವಸು ಬಳಿ ಇತ್ತು. ರಾಜನ ಮಂತ್ರಿ ವಿದ್ಯಾಪತಿ ಉಪಾಯದಿಂದ ಆ ಜಾಗವನ್ನ ಪತ್ತೆ ಹಚ್ಚಿದ್ರು. ದೇವನ ಇಚ್ಛೆಯಂತೆ ಆ ನೀಲಮಾಧವನ ಮೂರ್ತಿ ಕಣ್ಮರೆಯಾಯಿತು. ರಾಜ ಇಂದ್ರದ್ಯುಮ್ನ ಬೇಸರಗೊಂಡಾಗ ಭಗವಂತ ಕನಸಿನಲ್ಲಿ ಬಂದು ಸಮುದ್ರದಲ್ಲಿ ತೇಲಿ ಬರುವ ದಿವ್ಯ ಮರದಿಂದ ನನಗೆ ಮೂರ್ತಿ ಕೆತ್ತಿಸು ಎಂದು ಆಜ್ಞಾಪಿಸುತ್ತಾರೆ.
ಅದರಂತೆ ಸಮುದ್ರದಲ್ಲಿ ಸಿಕ್ಕ ಅಪರೂಪದ ಸುಗಂಧಿತ ಮರವನ್ನ ತರಲಾಯಿತು. ಆದರೆ ಯಾವ ಶಿಲ್ಪಿಯ ಕೈಯಿಂದ ಆ ಮರವನ್ನ ಕೆತ್ತಲು ಸಾಧ್ಯವಾಗಲಿಲ್ಲ. ಆಗ ಸಾಕ್ಷಾತ್ ದೇವಶಿಲ್ಪಿ ವಿಶ್ವಕರ್ಮನೇ ವೃದ್ಧ ಶಿಲ್ಪಿಯ ರೂಪದಲ್ಲಿ ಬಂದ. ನಾನು 21 ದಿನಗಳ ಕಾಲ ಮುಚ್ಚಿದ ಕೋಣೆಯಲ್ಲಿ ಮೂರ್ತಿ ಕೆತ್ತುತ್ತೇನೆ. ಅಲ್ಲಿಯವರೆಗೂ ಯಾರೂ ಬಾಗಿಲು ತೆರೆಯಬಾರದು ಎಂಬ ಷರತ್ತನ್ನ ವಿಧಿಸಿದನು. ಆದರೆ 14 ದಿನಗಳಾದಾಗ ಒಳಗಿನಿಂದ ಯಾವುದೇ ಶಬ್ದ ಬಾರದಿದ್ದಾಗ ಆತಂಕಗೊಂಡ ರಾಣಿ ಗುಂಡಿಚಾ ದೇವಿಯ ಒತ್ತಾಯಕ್ಕೆ ಮಣಿದು ರಾಜ ಬಾಗಿಲು ತೆರೆಸಿದ. ಒಳಗಡೆ ಶಿಲ್ಪಿ ಮಾಯವಾಗಿದ್ದ. ಮೂರ್ತಿಗಳು ಅಪೂರ್ಣವಾಗಿದ್ವು. ಕೈಕಾಲುಗಳು ಇರಲಿಲ್ಲ. ದೊಡ್ಡ ಕಣ್ಣುಗಳ ಆ ಅಪೂರ್ಣ ಮೂರ್ತಿಯನ್ನೇ ಭಗವಂತನ ಇಚ್ಛೆ ಎಂದು ಭಾವಿಸಿ ರಾಜ ಇಂದ್ರದ್ಯುಮ್ನ ಪ್ರತಿಷ್ಠಾಪಿಸಿದ್ರು. ಅಂದಿನಿಂದ ಇಂದಿನವರೆಗೆ ಅದೇ ರೂಪದಲ್ಲಿ ಜಗನ್ನಾಥ ನಮ್ಮನ್ನ ಹರಿಸುತ್ತಾನೆ. ಹೌದು, ಸನಾತನ ಧರ್ಮದ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ. ಇಲ್ಲಿ ವಿಶ್ವ ಪ್ರಸಿದ್ಧ ರಥೋತ್ಸವ ಜುಲೈ ತಿಂಗಳಲ್ಲಿ ನಡೆಯಲಿದೆ. ಈಗ ಪುರಿ ಕ್ಷೇತ್ರದಲ್ಲಿ ಸಂಭ್ರಮವೋ ಸಂಭ್ರಮ. ಅದೇ ಜಗನ್ನಾಥ ಸ್ವಾಮಿಯ ಸ್ನಾನಯಾತ್ರೆ. ಹೌದು, ಆಷಾಢ ಮಾಸದ ಜ್ಯೇಷ್ಠ ಪೂರ್ಣಿಮೆಯ ದಿನದಂದು ನಡೆಯುತ್ತೆ ಸ್ನಾನಯಾತ್ರೆ. ಮುಕ್ಕೋಟಿ ದೇವತೆಗಳ ಆರಾಧ್ಯ ದೈವ ತನ್ನ ಅಣ್ಣ ಬಲರಾಮ ಮತ್ತು ತಂಗಿ ಸುಭದ್ರೆಯೊಂದಿಗೆ ಗರ್ಭಗುಡಿಯಿಂದ ಹೊರಬಂದು ಭಕ್ತರಿಗೆ ದರ್ಶನ ಕೊಡುವ ಅಪರೂಪದ ಕ್ಷಣವಿದು. ಆ ಬಗ್ಗೆ ನೋಡೋಣ ಬನ್ನಿ. ಪುರಾಣಗಳ ಪ್ರಕಾರ ರಾಜ ಇಂದ್ರದ್ಯುಮ್ನ ಜಗನ್ನಾಥನ ವಿಗ್ರಹಗಳನ್ನ ಪ್ರತಿಷ್ಠಾಪಿಸಿದಾಗ ಮೊಟ್ಟ ಮೊದಲ ಬಾರಿಗೆ ಈ ಜಲಸ್ನಾನದ ಆಚರಣೆಯನ್ನ ಆರಂಭಿಸಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಆ ಪರಂಪರೆ ಸ್ವಲ್ಪವೂ ಕೂಡ ಬದಲಾಗದೆ ಸಾಗಿ ಬರ್ತಾ ಇದೆ. ವರ್ಷ ಪೂರ್ತಿ ಗರ್ಭಗುಡಿಯ ರತ್ನ ಸಿಂಹಾಸನದ ಮೇಲಿರುವ ಸ್ವಾಮಿ ವರ್ಷಕ್ಕೆ ಒಮ್ಮೆ ಮಾತ್ರ ಹೀಗೆ ಸಾರ್ವಜನಿಕವಾಗಿ ಸ್ನಾನ ಮಾಡಲು ಸ್ನಾನ ಮಂಟಪಕ್ಕೆ ಆಗಮಿಸ್ತಾನೆ. ಜಗನ್ನಾಥನ ಸ್ನಾನಕ್ಕೆ ಬಳಸುವುದು ಸಾಮಾನ್ಯ ನೀರಲ್ಲ. ದೇವಾಲಯದ ಆವರಣದಲ್ಲಿರುವ ಅತ್ಯಂತ ಪವಿತ್ರವಾದ ಚಿನ್ನದ ಬಾವಿಯಿಂದ. ಹೌದು, 108 ಬಿಂದಿಗೆಗಳಲ್ಲಿ ನೀರನ್ನ ತರಲಾಗುತ್ತೆ. ಆ ನೀರಿಗೆ ಶುದ್ಧ ಚಂದನ, ಕಸ್ತೂರಿ, ಕೇಸರಿ ಮತ್ತು ಅಪರೂಪದ ಸುಗಂಧ ದ್ರವ್ಯಗಳನ್ನ ಬೆರೆಸಲಾಗುತ್ತೆ. ಹೌದು, ಶಾಸ್ತ್ರೋಕ್ತವಾಗಿ ಮಂತ್ರಘೋಷಗಳ ನಡುವೆ ಜಗನ್ನಾಥನಿಗೆ 35 ಬಿಂದಿಗೆ, ಬಲರಾಮನಿಗೆ 33 ಬಿಂದಿಗೆ, ಸುಭದ್ರಾ ದೇವಿಗೆ 22 ಬಿಂದಿಗೆ ಹಾಗೂ ಸುದರ್ಶನ ಚಕ್ರಕ್ಕೆ 18 ಬಿಂದಿಗೆ ನೀರನ್ನ ಸುರಿದು ಮಹಾಭಿಷೇಕ ಮಾಡಲಾಗುತ್ತೆ. ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಪುರಿ ಸಮುದ್ರ ತೀರಕ್ಕೆ ಬರ್ತಾರೆ. ಹರ ಹರ ಮಹಾದೇವ, ಜೈ ಜಗನ್ನಾಥ ಎನ್ನುವ ಜಯ ಘೋಷಗಳು ಅಂಬರ ಚುಂಬಿಸುತ್ತವೆ. ಸ್ನಾನ ಮುಗಿದ ತಕ್ಷಣ ಭಕ್ತರಿಗೆ ಕಾಯುತ್ತಿರುತ್ತದೆ ಮತ್ತೊಂದು ಅದ್ಭುತ ದರ್ಶನ. ಅದೇ ಗಜಾನನ ವೇಷ. ಜಗನ್ನಾಥ ಮತ್ತು ಬಲರಾಮನನ್ನ ವಿಘ್ನ ನಿವಾರಕ ಗಣೇಶನ ರೂಪದಲ್ಲಿ ಅಲಂಕರಿಸಲಾಗುತ್ತೆ. ಗಣೇಶನ ಭಕ್ತನಾಗಿದ್ದ ಒಬ್ಬ ಮಹಾನ್ ಪಂಡಿತನಿಗಾಗಿ ಸ್ವಾಮಿ ಅಂದು ಗಣೇಶನ ರೂಪ ತಾಳಿದ್ರು ಎನ್ನುವ ನಂಬಿಕೆ ಇದೆ. ಪುರಿ ಜಗನ್ನಾಥ ರಥಯಾತ್ರೆಗೆ 15 ದಿನಗಳ ಮೊದಲು ಜಗನ್ನಾಥನ ಸ್ನಾನ ಮಹೋತ್ಸವ ನಡೆಯುತ್ತೆ. ಜುಲೈ 16ರಂದು ಜಗನ್ನಾಥ ರಥಯಾತ್ರೆ ನಡೆಯಲಿದೆ. ಅದಕ್ಕಿಂತ 15 ದಿನಗಳ ಮೊದಲು ಅಂದ್ರೆ ಜ್ಯೇಷ್ಠ ಶುದ್ಧ ಪೌರ್ಣಮಿ ದಿನದಂದು ಭಗವಂತನ ಸ್ನಾನ ಮಹೋತ್ಸವ ನಡೆಯುತ್ತೆ. ಜಗನ್ನಾಥನಿಗೆ ಸ್ನಾನ ಮಹೋತ್ಸವ ಆದ ಮೇಲೆ ಕಾಣಿಸಿಕೊಳ್ಳುತ್ತೆ ಮಹಾಪವಾಡ. ಹೌದು, ಬ್ರಹ್ಮಾಂಡದ ಒಡೆಯ ಈತ, ಜಗತ್ತನ್ನೇ ಕಾಯುವ ಜಗನ್ನಾಥ. ಆದ್ರೆ ವರ್ಷಕ್ಕೆ ಒಂದು ಸಲ ಈ ಸೃಷ್ಟಿಕರ್ತನಿಗೆ ಸಾಮಾನ್ಯ ಮನುಷ್ಯನಂತೆ ಕಾಯಿಲೆಗೆ ಬೀಳುತ್ತಾನೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇದು ಜಗತ್ತಿನ ಬೇರೆಲ್ಲೂ ಈ ಪವಾಡ ನಡೆಯೋದಿಲ್ಲ. ಪುರಿ ಜಗನ್ನಾಥ ಕ್ಷೇತ್ರದಲ್ಲಷ್ಟೇ ನಡೆಯುವ ವಿಚಿತ್ರ ರಹಸ್ಯ ಮತ್ತು ಪರಮ ಪವಿತ್ರ ಸಂಪ್ರದಾಯ. ಆ ಬಗ್ಗೆ ನೋಡೋಣ ಬನ್ನಿ.
ಜ್ಯೇಷ್ಠ ಪೂರ್ಣಿಮೆಯ ಆ ಪವಿತ್ರ ದಿನದಂದು ರತ್ನ ಸಿಂಹಾಸನದಿಂದ ಇಳಿದು ಬರುವ ಜಗನ್ನಾಥ, ಬಲರಾಮ ಮತ್ತು ಸುಭದ್ರ ದೇವಿಗೆ 108 ಪವಿತ್ರ ಮಡಿಕೆ ನೀರಿನಿಂದ ಮಂತ್ರಘೋಷಗಳ ನಡುವೆ ಜಲಾಭಿಷೇಕ ಮಾಡಲಾಗುತ್ತೆ. ಇಡೀ ಜಗತ್ತಿಗೆ ತಂಪು ಮಾಡುವ ಸ್ವಾಮಿಗೆ ಅತಿಯಾದ ಸ್ನಾನದಿಂದಾಗಿ ತೀವ್ರ ಜ್ವರ ಬರುತ್ತೆ ಎಂಬುದು ಭಕ್ತರ ನಂಬಿಕೆ. ಹೌದು, ಸ್ನಾನ ಮಹೋತ್ಸವ ಮುಗಿತಾ ಇದ್ದಂತೆ ಭಗವಂತ ಜ್ವರದಿಂದ ಬಳಲುತ್ತಾನೆ. ತಕ್ಷಣವೇ ಸ್ವಾಮಿಯನ್ನ ಮುಖ್ಯ ಗರ್ಭಗುಡಿಯಿಂದ ಅಣಸರ ಪಟ ಅಥವಾ ಕತ್ತಲ ಮಂಟಪಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಮುಂದಿನ 15 ದಿನಗಳ ಕಾಲ ಜಗನ್ನಾಥ ಇಡೀ ಜಗತ್ತಿಗೆ ದರ್ಶನ ನೀಡುವುದಿಲ್ಲ. ಈ ಅವಧಿಯನ್ನೇ ಅಣಸರ ಕಾಲ ಎಂದು ಕರೆಯುತ್ತಾರೆ. ಈ 15 ದಿನಗಳು ಭಗವಂತನಿಗೆ ಸಂಪೂರ್ಣ ವಿಶ್ರಾಂತಿ ನೀಡಲಾಗುತ್ತೆ. ಯಾವುದೇ ಅಬ್ಬರದ ಪೂಜೆಗಳಿಲ್ಲ, ಗಂಟನಾದ ಇರುವುದಿಲ್ಲ. ಬದಲಾಗಿ ಕೇವಲ ರಹಸ್ಯ ಸೇವೆಗಳು ನಡೆಯುತ್ತವೆ. ರಾಜವೈದ್ಯರ ಉಸ್ತುವಾರಿಯಲ್ಲಿ ಭಗವಂತನಿಗೆ ಗಿಡಮೂಲಿಕೆಗಳ ಔಷಧ ನೀಡಲಾಗುತ್ತೆ. ವಿಶೇಷ ತೈಲಗಳಿಂದ ಮಸಾಜ್ ಮಾಡಲಾಗುತ್ತೆ. ಕಷಾಯ, ಹಣ್ಣುಗಳು ಮತ್ತು ಅತ್ಯಂತ ಲಘುವಾದ ಆಹಾರವನ್ನಷ್ಟೇ ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತೆ. ದೇವರನ್ನ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಉಪಚರಿಸುವ ಈ ಪದ್ಧತಿ ಈ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಮಾತ್ರ ನಡೆಯುತ್ತೆ. ಈ 15 ದಿನಗಳ ಕಾಲ ಜಗನ್ನಾಥನ ಮುಖ್ಯ ಮೂರ್ತಿಗಳ ದರ್ಶನ ಸಿಗೋದಿಲ್ಲ. ಹೌದು, ಕತ್ತಲೆಯ ನಂತರ ಬೆಳಕು ಬರಲೇಬೇಕು. 15 ದಿನಗಳ ನಂತರ ಕೊನೆಗೂ ಅಶುಭ ಮುಹೂರ್ತ ಬಂದೇ ಬಿಡುತ್ತದೆ. ವೈದ್ಯರು ಭಗವಂತ ಸಂಪೂರ್ಣ ಗುಣಮುಖನಾಗಿದ್ದಾನೆ ಎಂದು ಘೋಷಿಸುತ್ತಾರೆ. 15 ದಿನಗಳ ಕಾಲ ಸಾರ್ವಜನಿಕರ ಕಣ್ಣುಗಳಿಂದ ದೂರವಿದ್ದ ಸ್ವಾಮಿ ಹೊಸ ಕಳೆ, ಹೊಸ ಚೈತನ್ಯದೊಂದಿಗೆ ಮರುದಿನ ಭಕ್ತರ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಇದನ್ನೇ ನವ ಯೌವನ ಉತ್ಸವ ಎಂದು ಕರೆಯಲಾಗುತ್ತೆ. ಲಕ್ಷಾಂತರ ಕೈಗಳು ಆ ರಥದ ಹಗ್ಗವನ್ನ ಹಿಡಿದು ಎಳೆಯುತ್ತಾರೆ. ಆ ನಂದಿಘೋಷ ರಥ ನಿಧಾನವಾಗಿ ಮುಂದೆ ಸಾಗುತ್ತೆ. ಈ ರಥಯಾತ್ರೆಯನ್ನ ಕಣ್ತುಂಬಿಕೊಳ್ಳಲು ದೇವತೆಗಳೇ ಧರೆಗೆ ಇಳಿದು ಬರುತ್ತಾರೆ ಎಂಬ ನಂಬಿಕೆಯೂ ಇದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಒಂದೇ ಆಗಿ ಭಗವಂತನ ರಥವನ್ನ ಎಳೆಯುತ್ತಿದ್ರೆ 2 ಕಣ್ಣುಗಳು ಸಾಲದು. ಇದರ ಜೊತೆಗೆ ಮತ್ತಷ್ಟು ಅಲ್ಲಿ ನಡೆಯುವ ಪವಾಡಗಳನ್ನ ನೋಡೋಣ ಬನ್ನಿ. ಹೌದು, ವಿಜ್ಞಾನ ಎಲ್ಲಿ ಸೋಲುತ್ತದೆಯೋ ಅಲ್ಲಿಂದ ದೈವಶಕ್ತಿ ಆರಂಭವಾಗುತ್ತೆ ಅಂತಾರೆ. 21ನೇ ಶತಮಾನದಲ್ಲೂ ಬಗೆಹರಿಯದ ಒಂದು ಮಹಾವಿಸ್ಮಯ ಈ ಪುಣ್ಯ ಕ್ಷೇತ್ರದಲ್ಲಿದೆ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಒಡಿಶಾದ ಪುರಿ ಜಗನ್ನಾಥ ಸನ್ನಿಧಿಯಲ್ಲಿ ದಿನನಿತ್ಯವೂ ಪ್ರಕೃತಿಯ ನಿಯಮವೇ ಉಲ್ಟಾ ಆಗುತ್ತದೆ. ಯಾವಾಗಲೂ ಗಾಳಿ ಬೀಸುವ ದಿಕ್ಕಿಗೆ ವಸ್ತುಗಳು ಹಾರೋದು ಪ್ರಕೃತಿಯ ನಿಯಮ. ಆದರೆ ಜಗನ್ನಾಥನ ಧ್ವಜ ಮಾತ್ರ ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಹಾರುತ್ತದೆ. ಹೌದು, ಗಾಳಿ ಪೂರ್ವಕ್ಕೆ ಬೀಸಿದ್ರೆ ಧ್ವಜ ಪಶ್ಚಿಮಕ್ಕೆ ಹಾರುತ್ತದೆ. ಇದು ಕಲ್ಪನೆಯಲ್ಲ, ಕಣ್ಣಿಗೆ ಕಾಣುವ ಸತ್ಯ. ಕಲಿಯುಗದ ಜೀವಂತ ದೇವರು ಜಗನ್ನಾಥನ ಧ್ವಜದಲ್ಲಿ ಕಾಣಬಹುದು. ಪುರಿ ಜಗನ್ನಾಥ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ಗೋಪುರದ ತುದಿಯಲ್ಲಿರುವ ಧ್ವಜವನ್ನ ಕೇವಲ ಬಟ್ಟೆ ಎಂದು ಯಾರು ಭಾವಿಸುವುದಿಲ್ಲ. ಇದನ್ನ ಪತಿತ ಪಾವನ ಬಾನ ಎಂದು ಕರೆಯುತ್ತಾರೆ. ಅಂದ್ರೆ ದೇವಸ್ಥಾನದ ಒಳಗೆ ಹೋಗಲು ಸಾಧ್ಯವಾಗದ ಅದೆಷ್ಟೋ ಶೋಷಿತರು, ರೋಗಿಗಳು ಕೇವಲ ಈ ಧ್ವಜವನ್ನ ದೂರದಿಂದ ನೋಡಿ ಕೈ ಮುಗಿದ್ರೆ ಸಾಕು, ಸ್ವತಃ ಜಗನ್ನಾಥನನ್ನೇ ದರ್ಶನ ಮಾಡಿದ ಪುಣ್ಯ ಸಿಗುತ್ತೆ ಎಂಬ ನಂಬಿಕೆ ಇದೆ. ಹೌದು, ಶತಶತಮಾನಗಳಿಂದಲೂ ಈ ಧ್ವಜ ಗಾಳಿಯ ವಿರುದ್ಧವಾಗಿಯೇ ಹಾರುತ್ತಿದೆ. ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ಬ್ರಿಟಿಷರು ಕೂಡ ಈ ಚಮತ್ಕಾರವನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ರು. ವಿಜ್ಞಾನಿಗಳು ಎಷ್ಟೇ ಸಂಶೋಧನೆಯನ್ನ ನಡೆಸಿದ್ರು ಈ ರಿವರ್ಸ್ ವಿಂಡ್ ಫಿನಾಮಿನಾಗೆ ಯಾವುದೇ ಕಾರಣ ನೀಡಲು ಸಾಧ್ಯವಾಗಿಲ್ಲ. ಇದು ಕೇವಲ ಗಾಳಿಯ ಆಟವೇ ಅಥವಾ ಪುರಿ ಜಗನ್ನಾಥನ ಅಪ್ರತಿಮ ದೈವಿಕ ಕಾಂತಿಯೇ? ಈ ರಹಸ್ಯ ಇಲ್ಲಿಗೆ ಮುಗಿಯೋದಿಲ್ಲ. ಈ ಧ್ವಜಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ನಡುಕ ಹುಟ್ಟಿಸುವ ಆಚರಣೆ ಇದೆ. ಪ್ರತಿದಿನ ಸಂಜೆ ಯಾವುದೇ ಸುರಕ್ಷತಾ ಸಾಧನಗಳಿಲ್ಲದೆ
ಕೇವಲ ಬರಿಗೈಯಲ್ಲಿ ದೇವಾಲಯದ ಅರ್ಚಕರು 45 ಮಹಡಿಗಳಷ್ಟು ಎತ್ತರವಿರುವ ಅಂದ್ರೆ ಸುಮಾರು 215 ಅಡಿ ಎತ್ತರದ ಗೋಪುರವನ್ನ ಲೀಲಾಜಾಲವಾಗಿ ಹತ್ತುತ್ತಾರೆ. ಹೌದು, ಯಾವುದೇ ಹಗ್ಗವಿಲ್ಲ, ಯಾವುದೇ ನೆಟ್ಟಿಲ್ಲ. ಸಣ್ಣ ಏರುಪೇರಾದ್ರೂ ಪ್ರಾಣಕ್ಕೆ ಅಪಾಯ ಗ್ಯಾರಂಟಿ. ಆದ್ರೂ ದಿನವೂ ಸಂಜೆ ಈ ಧ್ವಜವನ್ನ ಬದಲಿಸಲೇಬೇಕು. ಒಂದು ದಿನ ಧ್ವಜ ಬದಲಿಸದಿದ್ರೆ ಮುಂದಿನ 18 ವರ್ಷಗಳ ಕಾಲ ದೇವಾಲಯವನ್ನ ಮುಚ್ಚಬೇಕಾಗುತ್ತೆ ಎಂಬ ಕಠಿಣ ನಿಯಮವಿದೆ. ಗಾಳಿ ಎಷ್ಟೇ ಜೋರಾಗಿ ಬೀಸ್ತಾ ಇದ್ರು, ಮಳೆ ಬರ್ತಾ ಇದ್ರು, ಅರ್ಚಕರು ಗೋಪುರದ ತುದಿಗೆ ಹೋಗಿ ಹಳೆಯ ಧ್ವಜ ಇಳಿಸಿ ಹೊಸ ಧ್ವಜವನ್ನ ಹಾರಿಸ್ತಾರೆ. ವಿಶೇಷ ಅಂದ್ರೆ ಆ ಧ್ವಜವನ್ನ ಇಳಿಸುವಾಗಲೂ ಅದು ಗಾಳಿಯ ವಿರುದ್ಧ ದಿಕ್ಕಿನಲ್ಲೇ ಇರುತ್ತದೆ. ಆ ಸಾಹಸವನ್ನ ನೋಡಲು 2 ಕಣ್ಣು ಸಾಲದು. ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ಸಹ ಪ್ರಕೃತಿ ಮತ್ತು ಪರಮಾತ್ಮನ ಕೆಲವು ಲೀಲೆಗಳ ಮುಂದೆ ನಡೆಯೋದಿಲ್ಲ ಅಂತಾರೆ. ಭಕ್ತರು ಪುರಿ ಜಗನ್ನಾಥ ದೇವಾಲಯದ ಮೇಲೆ ಗಾಳಿಯ ವಿರುದ್ಧವಾಗಿ ಹಾರುವ ಆ ದಿವ್ಯ ಧ್ವಜ ಮಾನವನ ಅಹಂಕಾರಕ್ಕೆ ಪ್ರಕೃತಿ ಮತ್ತು ಭಗವಂತ ನೀಡುತ್ತಿರುವ ಮೌನ ಸವಾಲು. ಇಲ್ಲಿನ ಮತ್ತಷ್ಟು ಪವಾಡಗಳನ್ನ ನೋಡೋಣ. ಪುರಿ ಜಗನ್ನಾಥ ಕ್ಷೇತ್ರ, ಹೌದು, ಇದು ನಿಗೂಢತೆಗಳ ಗೂಡು, ಪವಾಡಗಳ ನೆಲವೀಡು. ಈ ಪುಣ್ಯ ಕ್ಷೇತ್ರಕ್ಕೆ ನೀವೇನಾದ್ರೂ ಭೇಟಿ ನೀಡಿದ್ರೆ ನಿಮ್ಮ ಕಣ್ಣಿಗೆ ಮೊದಲು ಕಾಣಿಸೋದೇ ದೇವಾಲಯದ ಗೋಪುರ. ಆಕಾಶವನ್ನೇ ಮುಟ್ಟುವಂತೆ ಕಾಣುತ್ತೆ. ಆ ಗೋಪುರದ ತುತ್ತ ತುದಿಯಲ್ಲಿ ಧಗಧಗಿಸುವ ಸೂರ್ಯನಂತೆ ಹೊಳೆಯುತ್ತಿರೋದೇ ಆ ಜಗನ್ನಾಥನ ಪರಮ ಆಯುಧ ಸುದರ್ಶನ ಚಕ್ರ. ಇದನ್ನ ಒಡಿಶಾದಲ್ಲಿ ನೀಲಚಕ್ರ ಎಂದು ಕರೆಯುತ್ತಾರೆ. ಈ ಚಕ್ರದ ಪವಾಡ ಏನು ಅನ್ನೋದನ್ನ ನೋಡೋಣ ಬನ್ನಿ. ಹೌದು, ಈ ಚಕ್ರ ಅಂತಿತ್ತ ಚಕ್ರ ಅಲ್ಲ. ಇದನ್ನ ಕೇವಲ ಕಬ್ಬಿಣದಿಂದ ಮಾಡಿಲ್ಲ, ಅಷ್ಟಧಾತುಗಳ ಮಹಾ ಸಮ್ಮಿಶ್ರಣದಿಂದ ಮಾಡಲಾಗಿದೆ. ಬಂಗಾರ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಸೀಸ, ಕಬ್ಬಿಣ ಮತ್ತು ಪಾದರಸದ ಅದ್ಭುತ ಮಿಶ್ರಣವೇ ಈ ಸುದರ್ಶನ ಚಕ್ರ. ಸಮುದ್ರದ ಉಪ್ಪು ನೀರಿನ ಗಾಳಿ ನಿರಂತರವಾಗಿ ಬಡಿದ್ರೂ ಈ ಚಕ್ರಕ್ಕೆ ಇಂದಿಗೂ ತುಕ್ಕು ಹಿಡಿದಿಲ್ಲ ಎನ್ನುವುದೇ ವಿಜ್ಞಾನಕ್ಕೆ ಎದುರಾಗಿರುವ ಅತಿ ದೊಡ್ಡ ಸವಾಲು. ಹೌದು, ಪುರಿ ನಗರದ ಯಾವುದೇ ಮೂಲೆಗೆ ಹೋಗಿ, ಯಾವುದೇ ಗಲ್ಲಿಯಲ್ಲಿ ನಿಲ್ಲಿ ಅಥವಾ ಯಾವುದೇ ಕಟ್ಟಡದ ಮೇಲೆ ಹತ್ತಿ ನೋಡಿ, ಈ ಸುದರ್ಶನ ಚಕ್ರ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅಷ್ಟೇ ಅಲ್ಲ, ನೀವು ಪೂರ್ವದಲ್ಲಿ ನಿಂತು ನೋಡಿದ್ರೂ ಚಕ್ರದ ಮುಖ ನಿಮ್ಮ ಕಡೆಗೆ ಇರುತ್ತದೆ. ಪಶ್ಚಿಮ, ಉತ್ತರ, ದಕ್ಷಿಣ ಹೀಗೆ 360 ಡಿಗ್ರಿಯಲ್ಲಿ ನೀವು ಎಲ್ಲಿಯೇ ನಿಂತು ಕಣ್ಣಿಟ್ಟು ನೋಡಿದ್ರೂ ಈ ಚಕ್ರದ ಮುಖ ನೇರವಾಗಿ ನಿಮ್ಮನ್ನೇ ನೋಡುತ್ತಿರುವಂತೆ ಕಾಣುತ್ತೆ. ನೀವು ಯಾವ ದಿಕ್ಕಿನಿಂದ ನೋಡಿದ್ರೂ ತನ್ನ ಮುಖವನ್ನ ನಿಮ್ಮತ್ತಲೇ ತಿರುಗಿಸಿ ನಿಲ್ಲುವ ಈ ಚಕ್ರದ ರಹಸ್ಯದ ಮುಂದೆ ಇಂದಿನ ವಿಜ್ಞಾನವು ಮೌನವಾಗಿದೆ. ಈ ಸುದರ್ಶನ ಚಕ್ರದ ಮೇಲೆ ಹಾರಾಡುವ ಧ್ವಜವನ್ನ ಪತಿತ್ ಪಾವನ ಬಾನ ಎಂದು ಕರೆಯಲಾಗುತ್ತದೆ. ಪ್ರತಿದಿನ ಸಂಜೆ ಯಾವುದೇ ಭದ್ರತಾ ಕವಚಗಳಿಲ್ಲದೆ ಬರಿಗೈನಲ್ಲಿ ದೇವಾಲಯದ ಪೂಜಾರಿಗಳು 45 ಮಹಡಿಗಳಷ್ಟು ಎತ್ತರದ ಗೋಪುರವನ್ನ ಹತ್ತಿ ಈ ಧ್ವಜವನ್ನ ಬದಲಾಯಿಸುತ್ತಾರೆ. ಈ ಧ್ವಜ ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಹಾರಾಡುವುದು ಪ್ರಕೃತಿಯ ನಿಯಮವನ್ನೇ ಉಲ್ಲಂಘಿಸಿದಂತಿದೆ. ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಸುದರ್ಶನ ಚಕ್ರವು ಪುರಿ ನಗರವನ್ನ ಪ್ರಕೃತಿ ವಿಕೋಪಗಳಿಂದ, ಸುನಾಮಿಗಳಿಂದ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಿಸುವ ಮಹಾ ಕವಚ ಆಗಿದೆ. ಚಕ್ರದ ದರ್ಶನ ಪಡೆದರೆ ಸಾಕು, ಜಗನ್ನಾಥನ ಗರ್ಭಗುಡಿಯೊಳಗೆ ಹೋದಷ್ಟೇ ಪುಣ್ಯ ಸಿಗುತ್ತದೆ ಎಂಬುದು ಕೋಟ್ಯಾಂತರ ಭಕ್ತರ ಅಚಲ ವಿಶ್ವಾಸ. ಕಾಲ ಬದಲಾಗಬಹುದು, ಶತಮಾನಗಳು ಉರುಳಬಹುದು, ತಂತ್ರಜ್ಞಾನ ಆಕಾಶ ಮುಟ್ಟಬಹುದು, ಆದರೆ ಪುರಿಯ ಜಗನ್ನಾಥನ ಈ ಸುದರ್ಶನ ಚಕ್ರದ ರಹಸ್ಯವನ್ನ ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ವಿಜ್ಞಾನಕ್ಕೆ ನಿಲುಕದ ಕೇವಲ ಭಕ್ತಿಗೆ ಮಾತ್ರ ಸಿಗುವ ಪರಮ ಸತ್ಯ. ಯಾವ ದಿಕ್ಕಿನಿಂದ ನೋಡಿದ್ರೂ ತನ್ನ ಮುಖವನ್ನ ನಮ್ಮತ್ತಲೇ ತಿರುಗಿಸಿ ನಾನಿದ್ದೇನೆ ನಿಮ್ಮ ರಕ್ಷಣೆಗೆ ಎಂದು ಅಭಯ ನೀಡುವಂತೆ ನಿಲ್ಲುತ್ತೆ ಈ ಸುದರ್ಶನ ಚಕ್ರ. ಸಾಮಾನ್ಯವಾಗಿ ಎತ್ತರದ ಗೋಪುರಗಳು, ಧ್ವಜಸ್ತಂಭಗಳು ಕಂಡ್ರೆ ಅಲ್ಲಿ ಪಕ್ಷಿಗಳು ವಾಸ ಮಾಡುತ್ತವೆ, ವಿಮಾನಗಳು ಸಾವಿರಾರು ಅಡಿ ಎತ್ತರದಲ್ಲಿ ಹಾರಾಡುತ್ತವೆ. ಆದರೆ ಜಗನ್ನಾಥ ಮಂದಿರದ ಶಿರಸ್ಸಿನಂತಿರುವ ಈ ಸುದರ್ಶನ ಚಕ್ರದ ಮೇಲೇಕೆ ಯಾವುದೇ ಹಕ್ಕಿ ಹಾರುವುದಿಲ್ಲ? ಒಂದು ಸಣ್ಣ ಕೀಟವೂ ಆ ಕಡೆ ಸುಳಿಯುವುದಿಲ್ಲವೇಕೆ? ವಿಮಾನಗಳು ಈ ದೇವಸ್ಥಾನದ ಮೇಲ್ಭಾಗದ ಆಕಾಶವನ್ನ ದಾಟಲು ಹೆದರುತ್ತವೆ.
ಹೌದು, ದೇವಾಲಯದ ಗೋಪುರದ ಮೇಲಿರುವ ಈ ಚಕ್ರ ಕೇವಲ ಲೋಹದ ತುಂಡಲ್ಲ, ಇದನ್ನ ಸುದರ್ಶನ ಚಕ್ರ ಎಂದು ಕರೆಯುತ್ತಾರೆ. ಅಷ್ಟಧಾತುಗಳಿಂದ ಮಾಡಿರುವ ಈ ಚಕ್ರದ ತೂಕ ಎಷ್ಟು ಗೊತ್ತಾ? ಬರೋಬ್ಬರಿ 1 ಟನ್. ಯಾವುದೇ ಆಧುನಿಕ ತಂತ್ರಜ್ಞಾನ ಇಲ್ಲದ ಆ ಕಾಲದಲ್ಲಿ ಅಷ್ಟು ಎತ್ತರಕ್ಕೆ ಈ ಚಕ್ರವನ್ನ ಹೇಗೆ ತರಲಾಯಿತು ಎನ್ನುವುದೇ ಮೊದಲ ವಿಸ್ಮಯ. ಈ ಚಕ್ರದ ಮತ್ತೊಂದು ವಿಶೇಷವೆಂದ್ರೆ, ನೀವು ಪುರಿ ನಗರದ ಯಾವುದೇ ಮೂಲೆಯಲ್ಲಿ ನಿಂತು ನೋಡಿದ್ರೂ ಈ ಚಕ್ರ ನಿಮ್ಮ ಮುಖಾಮುಖಿಯಾಗಿಯೇ ಕಾಣಿಸುತ್ತದೆ. ಇಂತಹ ವಿಶಿಷ್ಟ ಶಕ್ತಿ ಹೊಂದಿರುವ ಈ ಚಕ್ರದ ಸುತ್ತ ದೈವಿಕ ರಕ್ಷಣಾ ಕವಚವಿದೆಯೇ? ಪುರಾಣಗಳ ಪ್ರಕಾರ ಜಗನ್ನಾಥನ ದರ್ಶನದಷ್ಟೇ ಪುಣ್ಯ ಈ ಚಕ್ರದ ದರ್ಶನಕ್ಕಿದೆಯೇ. ಕೀಟಗಳು ಮತ್ತು ಹಕ್ಕಿಗಳು ಹೋಗ್ಲಿ, ಬಲಿಷ್ಠ ಎಂಜಿನ್ ಹೊಂದಿರುವ ವಿಮಾನಗಳು, ಹೆಲಿಕಾಪ್ಟರ್ಗಳು ಕೂಡ ಈ ದೇವಸ್ಥಾನದ ನೇರ ಮೇಲ್ಭಾಗದಲ್ಲಿ ಹಾರಾಟ ನಡೆಸುವುದಿಲ್ಲ. ಭಾರತ ಸರ್ಕಾರ ಅಧಿಕೃತವಾಗಿ ಇದನ್ನ ನೋ ಫ್ಲೈ ಝೋನ್ ಎಂದು ಘೋಷಿಸಿದ್ದರೂ ಪೈಲಟ್ಗಳು ಸ್ವಯಂ ಪ್ರೇರಿತರಾಗಿ ಈ ದಾರಿಯಲ್ಲಿ ಹೋಗುವುದಿಲ್ಲ. ಇದಕ್ಕೆ ಕಾರಣ ತಾಂತ್ರಿಕ ತೊಂದರೆಯೋ ಅಥವಾ ಗೂಢ ಶಕ್ತಿಯ ಎಚ್ಚರಿಕೆಯೋ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಶತಶತಮಾನಗಳು ಕಳೆದಿವೆ, ತಂತ್ರಜ್ಞಾನ ಆಕಾಶ ಮುಟ್ಟಿದೆ, ಮಂಗಳ ಗ್ರಹಕ್ಕೆ ಮಾನವ ಲಗ್ಗೆ ಇಡುತ್ತಿದ್ದಾನೆ. ಆದ್ರೆ ಪುರಿಯ ಈ ನೀಲಚಕ್ರದ ರಹಸ್ಯವನ್ನ ಭೇದಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಬಹುಶಃ ಕೆಲವು ರಹಸ್ಯಗಳು ರಹಸ್ಯವಾಗಿಯೇ ಉಳಿದರೇನೆ. ಪ್ರಕೃತಿ ಮತ್ತು ಭಕ್ತಿಗೆ ಒಂದು ಅರ್ಥ. ಜಗನ್ನಾಥನ ಈ ದಿವ್ಯ ಲೀಲೆಗೆ ಕಾಲವೇ ಉತ್ತರ ನೀಡಬೇಕಿದೆ. ಇದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.